ಕಲಬುರಗಿ ನಗರದಲ್ಲಿ ಮೇದಾರ್ ಸಮುದಾಯದ ಶರಣ ಶ್ರೀ ಕೇತೇಶ್ವರ ಸ್ವಾಮೀಜಿ 895ನೇ ಜಯಂತ್ಯೋತ್ಸವವನ್ನು ಸಡಗರದಿಂದ ಆಚರಿಸಿತು. ಕಲಬುರಗಿ ನಗರದ ಜಗತ್ ವೃತ್ತದಿಂದ ಶ್ರೀ ಕೇತೇಶ್ವರ ಸ್ವಾಮೀಜಿ ಭಾವಚಿತ್ರ, ಮಹಿಳೆಯರು ತಲೆಯ ಮೇಲೆ ಕುಂಭಕಳಶಗಳನ್ನು ಹೊತ್ತು ಸಾಗಿದರು ಹಾಗೂ ಡೊಳ್ಳು ಕುಣಿತದೊಂದಿಗೆ ಮೆರವಣಿಗೆಯು ನಗರ ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿ ಬಂಬು ಬಜಾರವರೆಗೆ ತೆರಳ ಸಂಪನ್ನಗೊಂಡಿತು. ನಂತರ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ಜರುಗಿದವು. ವಿಶೇಷವಾಗಿ ನಾಸಿಕ ಡೋಲುಗಳು ಮೆರವಣಿಗೆಯಲ್ಲಿ ಗಮನ ಸೆಳೆದವು. ಬಳಿಕ ಮೇದರ ಸಮುದಾಯದ ಮುಖಂಡರು ಮಾತನಾಡಿದರು. ಗುರುಗಳಾದ ಇಮ್ಮಡಿ ಬಸವ ಮೇದಾರ ಕೇತೇಶ್ವರ ಮಹಾಸ್ವಾಮಿಗಳು ಇವತ್ತಿನ ಈ ಗುಲ್ಬರ್ಗಾ ಕೇತೇಶ್ವರ ಜಯಂತಿಯ ಅಂಗವಾಗಿ ನಾವೆಲ್ಲ ಇದರಲ್ಲಿ ಭಾಗವಹಿಸ್ತಾ ಇದ್ದೀವಿ. ಸುತ್ತಮುತ್ತಲಿನ ಎಲ್ಲ ಜಿಲ್ಲೆಗಳು ಮತ್ತು ರಾಜ್ಯದ ಪ್ರತಿಯೊಂದು ಜಿಲ್ಲೆಯಿಂದ ಈ ಕಲಬುರಗಿಯ ಎಲ್ಲ ತಾಲೂಕಿನ ಗ್ರಾಮಗಳ ಜನರು ದೊಡ್ಡ ಪ್ರಮಾಣದಲ್ಲಿ ಈ ಕೇತೇಶ್ವರ ಜಯಂತಿಯನ್ನು ಮಾಡ್ತಾ ಇದ್ದೀವಿ. ಮುಂದಿನ ದಿನಮಾನಗಳಲ್ಲಿ ನಾವು ಸರ್ಕಾರದ ಒತ್ತಾಯಿಸಿ ಇದನ್ನು ರಜಾರಹಿತವಾಗಿ ನಾವು ಪ್ರತಿ ವರ್ಷ ಗೌರಿ ಹುಣ್ಣಿಮೆ ಎಂದು ಆಚರಿಸಬೇಕು ಅಂತ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಈಗಾಗಲೇ ಮನವಿಯನ್ನು ಕೊಟ್ಟಿದ್ದೇವೆ. ಇಲ್ಲಿ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಿಗೂ ಕೊಡ್ತೇವೆ. ಅದೇ ರೀತಿ ಈ 22ನೇ ತಾರೀಕು ರಾಜ್ಯ ಮಟ್ಟದ ಈಗೇನು ತೀರ್ಮಾನ ಆಗಿತ್ತು ಚಿತ್ರದುರ್ಗದಲ್ಲಿ ಪ್ರತಿ ಒಂದು ವರ್ಷ ಗೌರಿ ಹುಣ್ಣಿಮೆ ಎಂದು ಒಂದೊಂದು ಜಿಲ್ಲೆಯಲ್ಲಿ ಆಚರಣೆ ಮಾಡಬೇಕು ಅಂತೇಳಿ ಪ್ರಥಮವಾಗಿ ನಾವು ಬಾಗಲಕೋಟೆ ಜಿಲ್ಲೆಯಲ್ಲಿ ಇದೇ ತಿಂಗಳ 22ರಲ್ಲಿ ಹಮ್ಮಿಕೊಂಡಿದ್ದೇವೆ. ಅಲ್ಲಿ ರಾಜ್ಯದ ಎಲ್ಲ ಜನರು ಬರ್ತಾರೆ. ಅಲ್ಲಿ ರಾಜ್ಯದ ಪರವಾಗಿ ಆರ್.ಬಿ. ತಿಮ್ಮಾಪುರ್ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಆ ಫಂಕ್ಷನ್ನಿಗೆ ಬರ್ತಾರೆ. ಅವರಿಗೆ ನಾವು ಮನವಿಯನ್ನು ಕೊಡೋರಿದ್ದೇವೆ. ಸಾಕಷ್ಟು ಈಗಾಗಲೇ ನಮಗೆ ನಿಗಮ ಆಗಿದೆ, ಅದಕ್ಕೆ ಅನುದಾನದ ಕೊರತೆ ಇದೆ, ಅನುದಾನ ಕೊಡಬೇಕು. ಈಗಾಗಲೇ ಈಗಿನ ಸರ್ಕಾರ ಸಾಮಾಜಿಕ, ಶೈಕ್ಷಣಿಕ, ಆರ್ಥಿಕ ಸಮೀಕ್ಷೆ ಮಾಡಿದಂತೆ ನಮ್ಮ ಜನಸಂಖ್ಯೆ 4 ಲಕ್ಷಕ್ಕೂ ಮೇಲ್ಪಟ್ಟಿದೆ. ಆದರೆ 2011ರ ಸೆನ್ಸಸ್ನಲ್ಲಿ ಇರುವಂಥ 41,000ಕ್ಕೆ ಅನುಗುಣವಾಗಿ ಈಗೇನು ಅನುದಾನ ಬರ್ತಾ ಇತ್ತು ಅದನ್ನು ಮುಂದಿನ ದಿನಮಾನಗಳಲ್ಲಿ 4 ಲಕ್ಷಕ್ಕೆ ಸೀಮಿತವಾಗಿ ಅದಕ್ಕೆ ಅನುಗುಣವಾಗಿ ನಮ್ಮ ನಿಗಮಕ್ಕೆ ಹಣ ಬಂದಿದ್ದಾದರೆ ಕಟ್ಟ ಕಡೆ ಮಂಚ ನಮ್ಮ ಕೇತೇಶ್ವರ ವಂಶರವಾದಂಥ ಮೇದಾರ ಸಮಾಜದ ಕಟ್ಟ ಕಡೆ ಮನುಷ್ಯಗೆ ಅನುಕೂಲ ಆಗ್ತದೆ. ಅದರ ಅನುಕೂಲದಿಂದ ಅವನು ಭೂಮಿ ಇರ್ಬೋದು, ಉದ್ಯೋಗ ಇರ್ಬೋದು, ಗಂಗಾ ಕಲ್ಯಾಣ ಇರ್ಬೋದು, ಸಾಕಷ್ಟು ಸ್ಕೀಮ್ಗಳನ್ನು ಮಾಡಲಿಕ್ಕೆ ಅನುಕೂಲ ಆಗ್ತದೆ. ಈ ಎಲ್ಲ ನಿಟ್ಟಿನಲ್ಲಿ ನಾವೀಗಾಗಲೇ ಜಿಲ್ಲೆಯಲ್ಲಿ ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. ಇವತ್ತು ಅತಿ ವಿಜೃಂಭಣೆಯಿಂದ ನಮ್ಮನ್ನೆಲ್ಲ ಕರೆಸಿ ಇವತ್ತಿನ ಈ ಗುಲ್ಬರ್ಗಾ ಸಮಾಜದವರು ಏನು ಮಾಡ್ತಾ ಇದ್ದಾರೆ ಅವ್ರಿಗೆ ನಾವು ಹಿಂದುಳಿದ ಜನಾಂಗ 895ನೇ ಜಯಂತ್ಯೋತ್ಸವ ನಮ್ಮದು ಕೇತೇಶ್ವರ ಜಯಂತಿ ಇರೋದು. ನಾವು 5 ವರ್ಷಕ್ಕೊಮ್ಮೆ ಮಾಡ್ತೀವಿ, ಭಾಳ ವಿಜೃಂಭಣೆಯಿಂದ ಮಾಡ್ತೀವಿ. ನಾವು ಬಂಬು ಬಜಾರ್ ಇಡೀ ದಕ್ಷಿಣ ಮತ್ತು ಉತ್ತರದಲ್ಲಿದ್ದೀವಿ. ನಾವು ಸುಮಾರು 200 ಮನೆಗಳಿವೆ. ನಾವು ಭಾಳ ಹಿಂದುಳಿದ ಬಡ ಜನ ಜಾಸ್ತಿ ಇದೆ. ಅದಕ್ಕೋಸ್ಕರ 5 ವರ್ಷಕ್ಕೊಮ್ಮೆ ಕೇತೇಶ್ವರ ನಮ್ಮ ಶರಣರದು ಜಯಂತಿ ಮಾಡ್ತೀವಿ. ಶ್ರೀ ಮೇದಾರ್ ಕೇತೇಶ್ವರ ಜಯಂತ್ಯೋತ್ಸವ ಮಾಡ್ತೀವಿ. ಅದು ಈ 2025ನೇ ವರ್ಷ ಮಾಡಿಸ್ತಾ ಇದ್ದೀವಿ. ಇದು ಜಗತ್ ಸರ್ಕಲ್ನಿಂದ ನ್ಯೂ ಬಂಬು ಬಜಾರ್ವರೆಗೆ ಹೋಗುತ್ತೆ. ನ್ಯೂ ಬಂಬು ಬಜಾರ್ ಹಿಂದ್ಗಡೆ ನಮ್ಮ ಗಾರ್ಡನ್ನಲ್ಲಿ ಕಾರ್ಯಕ್ರಮ ಮಾಡುತ್ತೆ. ಮತ್ತು ಗುಲ್ಬರ್ಗಾದ ಎಲ್ಲ ಗಣ್ಯರಿಗೂ ನಾವು ಕರೆಸ್ತಾ ಇದ್ದೀವಿ. ಮೆರವಣಿಗೆ ಧನಿಜಾ ಫಾತಿಮಾ ಅವರಿಗೆ ಮತ್ತು ಅಲ್ಲಂಪುರ ಪಾಟೀಲ್ ಅವರಿಗೆ, ಚಂದು ಪಾಟೀಲ್ರಿಗೆ, ದತ್ತಾತ್ರೇಯ ಪಾಟೀಲ್ ರೇವರವರಿಗೆ, ನಮ್ಮ ಗುರುಗಳಾದ ಶ್ರೀ ಶಿವಶರಣ ಮೇದಾರ್ ಕೇತೇಶ್ವರ ಬಂದಿದ್ದಾರೆ ಚಿತ್ರದುರ್ಗದಿಂದ. ನಮ್ಮ ಕರ್ನಾಟಕದ ಅಧ್ಯಕ್ಷರಾದ CP ಪಾಟೀಲ್ ಅವರು ಬಂದಿದ್ದಾರೆ. ಸೆಕ್ರೆಟರಿ ಆದಂಥ ಹನುಮಂತರಾವ್ ಅವರು ಬಳ್ಳಾರಿಯಿಂದ ಬಂದಿದ್ದಾರೆ. ನಾವು ಭಾಳ ವಿಜೃಂಭಣೆಯಿಂದ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ನಮ್ಮ ಗುಲ್ಬರ್ಗಾ ಮೇಧಾ ಸಮಾಜ ವತಿಯಿಂದ ನಮ್ಮ ಎಲ್ಲ ಕುಲ ಬಾಂಧವರಿಗೆ ಧನ್ಯವಾದಗಳು ಹೇಳ್ತದೆ.
ನಮ್ಮ ಗುಲ್ಬರ್ಗ ಜಿಲ್ಲಾ, ರಾಯಚೂರು ಜಿಲ್ಲಾ, ಯಾದಗಿರಿ ಜಿಲ್ಲಾ ಎಲ್ಲ ನಮ್ಮ ಕರ್ನಾಟಕ ಜಿಲ್ಲೆ ಕಡೆ ಕೂಡಿ ನಮ್ಮ ಮೇದಾರ ಸಮಾಜ ಒಕ್ಕಟ್ಟಾಗಿ ಇವತ್ತು 5 ವರ್ಷಕ್ಕೊಮ್ಮೆ ಮೆರವಣಿಗೆ ಮಾಡ್ತೇವೆ. ನಮ್ಮ ಸಮಾಜದಲ್ಲಿ ನಮ್ಮ ಯುವಕರ ಸಂಘ ಎಲ್ಲರೂ ಕೂಡಿ ನಾವು ಕೆತ್ತೇಶ್ವರ ಜಯಂತಿ ಮಾಡ್ತಿದ್ದೇವೆ. 5 ವರ್ಷ 895 ವರ್ಷ ನಡೀತಾ ಇದೆ ಸರ್. ಇಲ್ಲಿ ಪ್ರತಿ ಬಸವೇಶ್ವರ ಮಠದಲ್ಲಿ ನಮ್ಮೊಬ್ಬರು ಶರಣರೊಬ್ಬರು ಮೇದಾರ ಕೆತ್ತೇಶ್ವರ ಗುರುಗಳು ಇರ್ತಾರೆ. ಅದರ ಸಲುವಾಗಿ ಕುಂಭಮೇಳ ನಮ್ಮ CP ಪಾಟೀಲ್ ನಮ್ಮ ರಾಜ್ಯಾಧ್ಯಕ್ಷರು, ನಮ್ಮ ಗುರುಗಳಾದ ಚಿತ್ರದುರ್ಗದ ಇಮ್ಮಡಿ ಬಸ ಮೇದಾರ್ ಕೆತ್ತೇಶ್ವರ ಅವರು, ಆಮೇಲೆ ನಮ್ಮ ರಾಜ್ಯದ ಪ್ರಧಾನ ಕಾರ್ಯದರ್ಶಿಯವರು ಹನುಮಂತಪ್ಪ ಸಾಹೇಬರು, ಆಮೇಲೆ ನಮ್ಮ ಅಧ್ಯಕ್ಷರಾದ ಮಲ್ಲಿಕಾರ್ಜುನ ಶ್ರೀನಿವಾಸರು, ನಾವು ಶಾಮರಾವ್ ಪಲ್ಸೆ ಪ್ರಧಾನ ಕಾರ್ಯದರ್ಶಿಯಾಗಿ ಎಲ್ಲರೂ ಕುಂಭಮೇಳ ನಡೀತದೆ. ಎಲ್ಲರೂ ನಮ್ಮ ಜನಾಂಗ ಭಾಗವಹಿಸಿ. ಈ ಸಂದರ್ಭದಲ್ಲಿ ಮೇದಾರ್ ಸಮಾಜ ಸೇವಾ ಸಮಿತಿ ಸದಸ್ಯರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು.